ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ನೋಡಿ, ಫ್ರೈಡೇ ಒಂದು ಎರಡು ಡೇಟಾ ರಿಲೀಸ್ ಆಗಿವೆ ಇಂಟ್ರೆಸ್ಟಿಂಗು. ಒಂದು GDPದು, ಇಂಡಿಯಾಸ್ GDP ಗ್ರೋತ್ ಸ್ಲೋಸ್ ಟು 15-month ಲೋ ಆಫ್ 6.7% ಇನ್ ಏಪ್ರಿಲ್-ಜೂನ್ ಕ್ವಾರ್ಟರ್. GDP ಲೋ ಆಗಿದೆ, 15 ತಿಂಗಳ ಕೆಳಗಿನ ಒಂದು ಲೋಗೆ ಬಂದು ನಿಂತಿದೆ. ಇದು ನೆಗೆಟಿವ್ ಪಾಯಿಂಟ್ ಆಫ್ ವ್ಯೂ ರಿಗಾರ್ಡಿಂಗ್ ಮಾರ್ಕೆಟ್ ಅಂತ ಹೇಳ್ಬೋದು, ಹಾಗೆ ಎಕನಾಮಿಕ್ ಕನ್ಸರ್ನ್ಗೆ. ಮತ್ತು ಇನ್ನೊಂದೇನು, ಬ್ರೇಕಿಂಗ್ ಫಾಸ್ಟ್ ರೆಕಾರ್ಡ್ ಹೈಸ್, ಇಂಡಿಯಾಸ್ ಫಾರೆಕ್ಸ್ ರಿಸರ್ವ್ಸ್ ವೇರ್ ಅಪ್ ಬೈ $7.02 billion to reach an all-time high of $681 billion as of August 23 as per data released by the ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆನ್ ಫ್ರೈಡೆ. ನೋಡಿ, ಇನ್ನೊಂದು ಡೇಟಾ ರಿಸರ್ವ್ ಬ್ಯಾಂಕ್ ಇಂಡಿಯಾ ರಿಲೀಸ್ ಮಾಡಿತ್ತು. ಫಾರೆಕ್ಸ್ ರಿಸರ್ವ್ಸ್ ಏನಾಗಿದೆ, ರೆಕಾರ್ಡ್ ಹೈ ಒಂದು ಕಲೆಕ್ಷನ್ ಆಗಿದೆ. $7.02 billion ಹೈ ಕಲೆಕ್ಷನ್ ಆಗಿದೆ. ಇದು ಒಂದು ಪಾಸಿಟಿವ್ ಪಾಯಿಂಟ್ ಆಫ್ ವ್ಯೂ ಮಾರ್ಕೆಟ್ಗೆ ಸಂಬಂಧಪಟ್ಟದ್ದು. ಒಂದು ನೆಗೆಟಿವ್ ನ್ಯೂಸ್ ಇದೆ GDPದು, ಇನ್ನೊಂದು ಫಾರೆಕ್ಸ್ ರಿಸರ್ವ್ಗೆ ಪಾಸಿಟಿವ್ ನ್ಯೂಸ್ ಇದೆ. ಹೀಗಾಗಿ ಮಾರ್ಕೆಟ್ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ, ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನಾಳೆ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನಾವು ಚಾರ್ಟ್ ಮುಖಾಂತರ ನೋಡೋಣ. ಹಾಗೆ ಅಮೆರಿಕನ್ ಮಾರ್ಕೆಟು FIDA ಡೇಟಾ, ಫಂಟಾಸ್ಟಿಕ್ ಡೇಟಾ, ವಂಡರ್ಫುಲ್ ಡೇಟಾ ಇದೆ, ಅದನ್ನು ಕೂಡ ಹೇಳ್ತೀನಿ. ಹಾಗೆ SGX ನಿಫ್ಟಿ ಎಲ್ಲ ನೋಡ್ಕೊಂಡ್ಬಿಟ್ಟು ಒಂದು ಅನಲೈಸ್ ಮಾಡೋಣ. ನಿಫ್ಟಿ ನೋಡಿ 25,247 ಕ್ಲೋಸ್ ಆಗಿದೆ. ಅಡ್ಜಸ್ಟ್ ಆಗಿಬಿಟ್ಟು 25,235 ಒಂದು ಮಾರ್ಕೆಟ್ ಕ್ಲೋಸ್ ಆಗಿದೆ ಅನ್ಬೋದು. 25,249 ಮಾರ್ಕೆಟ್ ಓಪನ್ ಆಯಿತು. 25,266, 25,199. ನೋಡಿ, ಕೇವಲ ಒಂದು 60, ಇವೆರಡು ಡಿಸ್ಟೆನ್ಸ್ ನೋಡಿದರೆ 69 ಪಾಯಿಂಟ್ ಇದೆ. ಅದು ಕೂಡ ಇಲ್ಲಿಂದ ಕೂಡ ಡಿಸ್ಟೆನ್ಸ್ ನೋಡಿದರೆ ವೆರಿ ನ್ಯಾರೋ ರೇಂಜ್ ನಲ್ಲಿ ಟ್ರೇಡ್ ಆಗಿದೆ ಮಾರ್ಕೆಟು ನಿಫ್ಟಿ. ಹೀಗಾಗಿ ನೋ ಟ್ರೇಡಿಂಗ್ ಡೇ ಫಾರ್ ನಿಫ್ಟಿ ಅಂತ ಹೇಳ್ಬೋದು, ನೋ ಟ್ರೇಡ್ ಡೇ. ಈ ಥರ ಒಂದು ಮಾರ್ಕೆಟ್ ಇದ್ದಾಗ ಆಪ್ಷನ್ ಬಯಸು ಟ್ರೇಡ್ ಮಾಡಬಾರ್ದು. ಅಫ್ಕೋರ್ಸ್ ಆಪ್ಷನ್ ಸೆಲ್ಲರ್ಸ್ಗೆ ಇದು ಹಬ್ಬ ಇದ್ದಂಗೆ. ಈ ಥರ ರೇಂಜ್ ಬೌಂಡ್ ಮಾರ್ಕೆಟ್ ಇದ್ದರೆ, ಇಷ್ಟೊಂದು ರೇಂಜ್ ಬೌಂಡ್ ಮಾರ್ಕೆಟ್ ಇದ್ದರೆ ಆಪ್ಷನ್ ಸೆಲ್ಲರ್ಸ್ಗೆ ದುಡ್ಡು ಡೆಫಿನೆಟ್ಲಿ ಮಾಡ್ಕೊತಾರೆ ಅವರು. ಆದರೆ ಆಪ್ಷನ್ ಬಯಸ್ ಆಗಲ್ಲ, ಅವ್ರಿಗೆ ಟ್ರೆಂಡಿಂಗ್ ಇರಬೇಕು, ಮೂಮೆಂಟಮ್ ಇರಬೇಕು, ವೊಲಟಿಲಿಟಿ ಇರಬೇಕು ಮಾರ್ಕೆಟ್ನಲ್ಲಿ. ಅಂದಾಗ ಆಪ್ಷನ್ ಬೈಯಿಂಗಿಗೆ ಅಥವಾ ಒನ್ ಸೈಡ್ ಮೂಮೆಂಟಮ್ ಇದ್ದರೂ ಫಂಟಾಸ್ಟಿಕ್ ಅಂತ ಹೇಳ್ಬೋದು ಆಪ್ಷನ್ ಬಯಸ್ಗೆ. ಆ ಥರ ಇಲ್ಲದೆ ಇದ್ದಾಗ ಏನು ಮಾಡಬೇಕು, ಸುಮ್ಮನೆ ಕೈ ಕಟ್ಟಿ ಕೂತ್ಕೋಬೇಕು. ಕೇವಲ ಚಾರ್ಟ್ ರೀಡಿಂಗ್ ಮಾಡಬೇಕು, ಕ್ಯಾಂಡಲ್ಸನ್ನು ಸ್ಟಡಿ ಮಾಡಬೇಕು, ಮಾರ್ಕೆಟ್ ಏನಕ್ಕೆ ಈ ಥರ ಆಗ್ತಾ ಇದೆ ಎಲ್ಲ ಸ್ಟಡಿ ಮಾಡಬೇಕು ಓವರ್ ಆಲ್. ಅದನ್ನು ಬಿಟ್ಟು ನಾವೇನಾದರೂ ಫೋರ್ಸ್ಫುಲಿ ಟ್ರೇಡ್ ಮಾಡಿದರೆ ಲಾಸ್ ಆಗುತ್ತೆ, ಇಲ್ಲ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಲಾಸ್ ಆಗುತ್ತೆ, ಇಲ್ಲ ಪ್ರೀಮಿಯಂ ಡಿಕೆ ಆಗುತ್ತೆ. ಹೀಗಾಗಿ ಆಪ್ಷನ್ ಬಯಸು ಪ್ರತಿದಿನ ಅವಕಾಶ ಸಿಗಲ್ಲ. ಆದರೆ ನಾವು ವಾರದಲ್ಲಿ 5 ದಿನ ಟ್ರೇಡಿಂಗ್ ಇದ್ದಾಗ ಒಂದು ದಿನ ಡೆಫಿನೆಟ್ಲಿ ಮಾರ್ಕೆಟ್ ಆಪ್ಷನ್ ಬಯಸ್ಗೆ ಅವಕಾಶ, ಒಂದು ಟ್ರೆಂಡಿಂಗ್ ಡೇ ಕೊಡುತ್ತೆ. ಅವಾಗ ಏನು ಮಾಡಬೇಕು, 5 ದಿನದ ಪ್ರಾಫಿಟನ್ನು ಒಂದೇ ದಿನದಲ್ಲಿ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಅಟ್ಲೀಸ್ಟ್ ವಾರಕ್ಕೆ 3% ಪ್ರಾಫಿಟ್ ಆದರೂ ಕೂಡ ಹ್ಯೂಜ್ ಮನಿ ನಾವು ಗಳಿಸ್ತಾ ಹೋಗ್ಬೋದು. ಇದು ನನ್ನ ಲಾಜಿಕ್ಕು. ಈ ಥರ ಒಂದು ಸೈಡ್ ವೇ ಮೂಮೆಂಟಮ್ ಇದ್ದಾಗ, ರೇಂಜ್ ಬೌಂಡ್ ಇದ್ದಾಗ ಬಿಟ್ಟು ಬಿಡಬೇಕು. ನೋಡಿ, ಹೈನೂ ಕ್ರಾಸ್ ಆಗಿಲ್ಲ, ಲೋನು ಕ್ರಾಸ್ ಆಗಿಲ್ಲ, ಮಧ್ಯದಲ್ಲೇ ಇದೆ. ಹೀಗಾಗಿ ಬಿಟ್ಟು ಬಿಡಬೇಕು. ಡೈಲಿ ಚಾರ್ಟ್ ನೋಡಿ, ಒಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ನಮ್ಮದು ಎಲ್ಲ ಪ್ಯಾಟರ್ನ್ ಕಂಪ್ಲೀಟ್ ಆಯಿತು, W ಪ್ಯಾಟರ್ನ್ ಕಂಪ್ಲೀಟ್ ಆಯಿತು. ಇಲ್ಲಿ ಹೇಳಿದ್ದೆ, ಇಲ್ಲಿಂದ W ಪ್ಯಾಟರ್ನ್ ಎಕ್ಸ್ಟೆನ್ಷನ್ ಆಗಿದೆ. ಫಸ್ಟ್ ಟಾರ್ಗೆಟ್ ರೀಚ್ ಆಯಿತು, 24,800 ಅಂದಿದ್ದೆ. ನಂತರ 25,000 ಟಾರ್ಗೆಟ್ ಇತ್ತು, ಅದು ರೀಚ್ ಆಯಿತು. 25,150 ಇತ್ತು, ಅದು ರೀಚ್ ಆಯಿತು. 25,230 ಹೇಳಿದ್ದೆ. ಸೊ ಎಲ್ಲ ಟಾರ್ಗೆಟು ರೀಚ್ ಆಗಿವೆ ನಮ್ಮದು. ವಾಟ್ ನೆಕ್ಸ್ಟ್, ಏನು ಅನಲೈಸ್ ಮಾಡಬೇಕು ವಾಟ್ ನೆಕ್ಸ್ಟ್ ಅಂದಾಗ, ನಾಳೆ ಮಾರ್ಕೆಟ್ ಹೇಗಿರ್ಬೋದು, ಸಪೋರ್ಟ್ ರೆಸಿಸ್ಟೆನ್ಸ್ ನೋಡ್ಬಿಡೋಣ. ಮೊದಲು ನಾನು ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 25,130 ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ತುಂಬ ದಿನ ಹೇಳಿದ್ದೆ ನಾನು, 25,130 ದಾಟಿದ ನಂತರ 25,230 ಬರ್ತಂತ. ಹೀಗಾಗಿ 25,130 ಮೇಜರ್ ಸಪೋರ್ಟ್. ಅದು ಬಿಟ್ಟರೆ ವೆರಿ ಬಿಗ್ ಸಪೋರ್ಟ್ 25,000. ಅದನ್ನು ಇವೆರಡು ಸಪೋರ್ಟನ್ನು ನಾಳೆಗೆ ಕನ್ಸಿಡರ್ ಮಾಡೋಣ. ಇನ್ನು ಅಪ್ಸೈಡ್ ಏನು, 25,230 ಮೇಲ್ಗಡೆ ಕ್ಲೋಸ್ ಆಗಿದೆ. ಹೀಗಾಗಿ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 25,400. ಅದನ್ನು ಕ್ರಾಸ್ ಆಗಿ 15 ನಿಮಿಷ ಸಸ್ಟೈನ್ ಆದರೆ 25,500. ಈ ಥರ ಟಾರ್ಗೆಟನ್ನು ನಾಳೆಗೆ ಇಟ್ಕೋಬಹುದು. ವೀಕ್ಲಿ ಚಾರ್ಟ್ ನೋಡೋಣ. ವೀಕ್ಲಿ ಚಾರ್ಟ್ ಕೂಡ ಚೆನ್ನಾಗಿದೆ.
ನೋಡಿ ಎಷ್ಟು ಚೆನ್ನಾಗಿದೆ. ಆಲ್ಮೋಸ್ಟ್ ಅಲ್ಲೂ ಒಂದು ಹೈ ಕ್ರಾಸ್ ಆಗಿ ಅದ್ರ ಮೇಲ್ಗಡೆ ಸಸ್ಟೈನ್ ಆಗಿದೆ. ಫಂಟಾಸ್ಟಿಕ್. ಮುಂದಿನ ವಾರಗಳಲ್ಲಿ ಮತ್ತೆ ಈ ವಾರ ಮತ್ತೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗೋ ಚಾನ್ಸ್ ಇದೆ. ಏಕೆಂದರೆ 1 2 3 4 5 5 ವಾರ ಕ್ಯಾಂಡಲ್ ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗೋ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿ 51,319ರಲ್ಲಿ ಕ್ಲೋಸ್ ಆಗಿದೆ. ಅಡ್ಜಸ್ಟ್ ಆಗಿಬಿಟ್ಟು 51,351ರಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿಯಲ್ಲಿ ಏನಂದಿದ್ದೆ ನಾನು, ನೋ ಟ್ರೇಡಿಂಗ್ ಡೇ, ನೋ ಟ್ರೇಡಿಂಗ್ ಝೋನ್ ಅಂತ ಹೇಳಿದ್ದೆ. ಏಕೆಂದರೆ ಒಂದು ರೇಂಜ್ ಬೌಂಡ್ ಇತ್ತು, ನ್ಯಾರೋ ಒಂದು ರೇಂಜ್ನಲ್ಲಿ ಟ್ರೇಡ್ ಆಗಿತ್ತು. ಆಫ್ಕೋರ್ಸ್ ಅದಕ್ಕೆ ಟ್ರೇಡ್ ಮಾಡಬಾರ್ದು. ಬ್ಯಾಂಕ್ ನಿಫ್ಟಿ ಕೂಡ ಅದೇ ಆಗಿತ್ತು. ಆದರೂ ಕೂಡ ನಾವು ಆಪ್ಷನ್ ಟ್ರೇಡಿಂಗ್ ಮಾಡಲೇಬೇಕಂದ್ರೆ ಒಂದು ಅವಕಾಶ ಕೊಟ್ಟಿದೆ. ಇಲ್ಲಿ ನೋಡಿ 51,437ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. 51,466 ಹೈ ಟಚ್ ಆಯಿತು. ಮತ್ತು ಇಲ್ಲಿಂದ ಮತ್ತೆ ಸ್ವಲ್ಪ ಫಾಲ್ ಆಗಿಬಿಟ್ಟು ಮತ್ತೆ ರಿಕವರಿ ಆಗಿ ಮತ್ತೆ ಅಗೇನ್ ಅಪ್ಸೈಡ್ ಎಲ್ಲಿ 51,466 ಕ್ರಾಸ್ ಆಗಲಿಕ್ಕೆ ಟ್ರೈ ಮಾಡ್ತು, ಆಗಲಿಲ್ಲ, ರಿಜೆಕ್ಷನ್ ಆಗಿ ಮತ್ತೆ ಅಗೇನ್ ಮತ್ತೆ ಹಿಟ್ ಆಯಿತು 51,460, ಅಲ್ಲಿಂದ ಫಾಲ್ ಆಯಿತು. ಸೊ ಇಲ್ಲಿ ನಾವು ಎಲ್ಲಿ ಆಪ್ಷನ್ ಬಾಯ್ ಮಾಡಬೇಕು, ಸ್ಪೆಷಲಿ ಆಪ್ಷನ್ ಬಯರ್ಸ್ಗೆ ಮಾತ್ರ ನಾನು ಹೇಳ್ತಾ ಇರೋದು ಈ ವಿಡಿಯೋದಲ್ಲಿ. ಯಾಕಂದರೆ ಆಪ್ಷನ್ ಸೆಲ್ಲರ್ಸ್ಗೆ ನಾನು ಹೇಳಲ್ಲ, ದೇ ಆರ್ ಬಿಗ್ ಪ್ಲೇಯರ್ಸ್. ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಆಪ್ಷನ್ ಬಾಯಿಂಗ್ ಮಾತ್ರ. ಆಪ್ಷನ್ ನಾನು ಸ್ಕ್ಯಾಲ್ಪಿಂಗ್ ಕೂಡ ಮಾಡಲ್ಲ, ಕೇವಲ ಆಪ್ಷನ್ ಬಾಯಿಂಗ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟದ್ದು ಮಾಹಿತಿ ನೀಡಲಿಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ಇಲ್ಲಿ ನೋಡಿ 51,460, 51,460, 51,460. ಓಕೆ, ಒಂದು ರೆಸಿಸ್ಟೆನ್ಸ್ ಫೇಸ್ ಆಗಿದೆ, ಸೆಕೆಂಡ್ ರೆಸಿಸ್ಟೆನ್ಸ್, ಥರ್ಡ್ ರೆಸಿಸ್ಟೆನ್ಸ್ ಫೇಸ್ ಆಗಿ ಫಾಲ್ ಆಗಿದೆ. ಇಲ್ಲಿ ಒಂದು ಬೇರಿಶ್ ಕ್ಯಾಂಡಲ್ ಆದಾಗ ನಾವು ಒಂದು ಪುಟ್ ಬೈ ಮಾಡ್ಬೋದು. ಮಾಡಿಬಿಟ್ಟು 51,500ರಲ್ಲಿ ಸ್ಟಾಪ್ ಲಾಸ್ ಇಟ್ಬಿಟ್ಟು ಬೈ ಮಾಡಿದರೆ ನೋಡಿ 250 ಪಾಯಿಂಟು ಒಂದು ಮುಕ್ಕಾಲು ಗಂಟೆಯಿಂದ 1 ಗಂಟೆಯಲ್ಲಿ ಸಿಕ್ಕಿರೋದು ನಮಗೆ. ಸೊ ಸಾಕು, ಒಂದು ದಿನಕ್ಕೆ ಅಷ್ಟೊಂದು ಅರ್ನಿಂಗ್ಸ್. ಅದನ್ನು ಎಟ್ ದ ಮನಿ ಪ್ರೀಮಿಯಂನಲ್ಲಿ ಕನ್ವರ್ಟ್ ಮಾಡಿದರೆ ಎಷ್ಟಾಗುತ್ತೆ? ಆಲ್ಮೋಸ್ಟ್ ಮೋರ್ ದೆನ್ 30% ಪ್ರಾಫಿಟ್ ಸಿಗೋದು. ಬೆಸ್ಟ್ ಇನಫ್ ಫಾರ್ ಒನ್ ಡೇ ಅರ್ನಿಂಗ್ ಅಷ್ಟೊಂದು ಸಿಕ್ಕಿರೋದು ಗುಡ್ ಅಂತ ಹೇಳ್ಬೋದು. ಆಪ್ಷನ್ ಟ್ರೇಡಿಂಗ್, ಆಪ್ಷನ್ ಬಯರ್ಸ್ಗೆ ಪ್ರತಿದಿನ ಅವಕಾಶ ಕೊಡಲ್ಲ, ಆದರೂ ಕೂಡ ಇಲ್ಲೊಂದು ಅವಕಾಶ ಕೊಟ್ಟಿದೆ. ಅಟ್ ದ ಎಂಡ್ ಆಫ್ ದ ಡೇ ಅದನ್ನು ಕ್ಯಾಚಪ್ ಮಾಡಿದವರು ಸ್ಮಾರ್ಟ್ ಪೀಪಲ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದಕ್ಕೆ ನಾನು ಪ್ರತಿದಿನ ಹೇಳೋದು, ಸಪೋರ್ಟು ರೆಸಿಸ್ಟೆನ್ಸು ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ ಅಂತ ಹೇಳ್ತಾ ಇರೋದು. ಓಕೆ, ಇನ್ನು ಡೈಲಿ ಚಾರ್ಟ್ ನೋಡೋಣ. ಎಸ್, ಡೈಲಿ ಚಾರ್ಟ್ ನೋಡಿ, ಎಕ್ಸಾಕ್ಟ್ಲಿ 51,275 ಮೇಲ್ಗಡೆ ಕ್ಲೋಸ್ ಆಗಿದೆ. 51,350. ಹೀಗಾಗಿ ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 51,270, 51,000 ಎರಡನೇ ಸಪೋರ್ಟು. ನೆಕ್ಸ್ಟ್ ಅಪ್ಸೈಡ್ ಎಲ್ಲಿ ಬರುತ್ತೆ ನಮಗೆ? 51,800. ನಾನು 2 ದಿನದಿಂದ ಹೇಳ್ತಾ ಇದ್ದೀನಿ, ಇವಾಗ ಅದನ್ನ ಹೇಳ್ತೀನಿ. ಮೇಜರ್ ಹರ್ಡಲ್ 51,800, ಅದನ್ನು ಕ್ರಾಸ್ ಆತಂದರೆ 52,000 ನೆಕ್ಸ್ಟ್ ಟಾರ್ಗೆಟ್. ಇದೇ ಟಾರ್ಗೆಟ್ ಮಂಡೇಗೆ ಇಟ್ಕೊಳ್ಳೋಣ. 51,800, 52,000. ವೀಕ್ಲಿ ಚಾರ್ಟ್ ಏನಿದೆ ನೋಡಿ, 2 ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್. ಇಲ್ಲಿ ಒಂದು ಅಪ್ಸೈಡ್ ಮೂಮೆಂಟಮ್ ಬರ್ತಂದಿದೆ, ಇಲ್ಲೊಂದು ಅಪ್ಸೈಡ್ ಮೂಮೆಂಟಮು, ನೆಕ್ಸ್ಟ್ ಅಪ್ಸೈಡ್ ಮೂಮೆಂಟಮ್ ಬರೋ ಎಲ್ಲ ಚಾನ್ಸಸ್ ಇದೆ. ಏಕೆಂದರೆ ಇಲ್ಲಿ ಹರ್ಡಲ್ ಕ್ರಾಸ್ ಆಗಿದೆ ಮೇಜರ್. ಇಲ್ಲಿ ಒಂದು ಬುಲ್ಲಿಶ್ ಕ್ಯಾಂಡಲ್ ಆನ್ ವೀಕ್ಲಿ ಬೇಸಿಸ್ ಫಾರ್ಮ್ ಆಗೋ ಚಾನ್ಸ್ ಇದೆ. 52,000 ಈ ವಾರದಲ್ಲಿ ಕ್ರಾಸ್ ಆಗಿಬಿಟ್ಟು 52,300 ಈ ವಾರದ ಟಾರ್ಗೆಟನ್ನು ಇಟ್ಕೊಳ್ಳೋಣ ಅಂಟಿಲ್ ಫ್ರೈಡೆ. ಅಮೇರಿಕನ್ ಮಾರ್ಕೆಟ್ ನೋಡಿ, ಪಾಸಿಟಿವ್ ಟೆರಿಟರಿಯಲ್ಲಿ ಕ್ಲೋಸ್ ಆಗಿದೆ. 51,500 ಮೇಲ್ಗಡೆ ಕ್ಲೋಸ್ ಆಗಿದೆ. ಡೌ ಜೋನ್ಸು ಪಾಸಿಟಿವ್ ಪಾಯಿಂಟ್ ಆಫ್ ವ್ಯೂ. S&P 500 1% ಅಪ್ಸೈಡ್ನಲ್ಲಿ, ನಸ್ಡಾಕ್ ಕೂಡ 1% ಅಪ್ಸೈಡ್ನಲ್ಲಿದೆ. ಅಮೇರಿಕಾದಿಂದ ನಮಗೆ ಪಾಸಿಟಿವ್ ಸೆಂಟಿಮೆಂಟ್ ಇದೆ. ಸದ್ಯಕ್ಕೆ ಯಾವುದೇ ನೆಗೆಟಿವಿಟಿ ಇಲ್ಲ ಅಂತ ಹೇಳ್ಬೋದು. ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ ನೋಡಿ. FIIs ನೋಡಿ, ಶುಕ್ರವಾರ 5,318 ಕೋಟಿ ನೆಟ್ ಕ್ಯಾಶ್ ಬೈ ಮಾಡಿದ್ದಾರೆ. ಹ್ಯೂಜ್ ಕ್ವಾಂಟಿಟಿ ಬೈ ಮಾಡಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ ನೋಡಿ. ಗುರುವಾರ ಕೂಡ 3,000 ಕೋಟಿ ಬೈ ಮಾಡಿದ್ರು. ಶುಕ್ರವಾರ ಸಿಕ್ಕಾಪಟ್ಟೆ 5,000+ ಕ್ರೋರ್ಸ್ ಬೈ ಮಾಡಿದ್ದಾರೆ ನೆಟ್ ಕ್ಯಾಶ್ನಲ್ಲಿ. ಅಂದರೆ ಲಿಫ್ಟ್ ಮಾಡೋ ಎಲ್ಲ ಚಾನ್ಸ್ ಇದೆ. ಅದಕ್ಕೆ ಹೇಳ್ತಾ ಇರೋದು, FIIs ಒಂದು ಬಿಗ್ ಗೇಮ್ ಆಡ್ತಾ ಇದ್ದಾರೆ ಇಂಡಿಯನ್ ಮಾರ್ಕೆಟ್ನಲ್ಲಿ. ಮೋಸ್ಟ್ ಪ್ರಾಬಬ್ಲಿ ಒಂದು ಅಪ್ಸೈಡ್ ಮೂಮೆಂಟಮ್ ಬರೋ ಸಾಧ್ಯತೆ ಇದೆ ಸೋಮವಾರ ಅಂತ ಇದಕ್ಕೆ ಹೇಳ್ತಾ ಇರೋದು. ಆದರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ,
ರಿಲಯನ್ಸ್ ನೆಗೆಟಿವ್ನಲ್ಲಿದೆ. ರಿಲಯನ್ಸು ಇಂಡಸ್ಟ್ರೀಸು ಚಾರ್ಟು ನೆಗೆಟಿವ್ನಲ್ಲಿ ಜಾರ್ತಾ ಇದೆ. ಸಪೋಸ್ ಅದೇನಾದರೂ ಫಾಲ್ ಆದರೆ ಕಷ್ಟ ಹೋಲ್ಡ್ ಮಾಡೋದು ಮಾರ್ಕೆಟು. ರಿಲಯನ್ಸ್ ಸ್ವಲ್ಪ ಸಪೋರ್ಟ್ ಮಾಡಿದರೆ ಡೆಫಿನೆಟ್ಲಿ ರಿಲಯನ್ಸ್ ಮತ್ತು HDFC ಬ್ಯಾಂಕ್ ಇವು ಎರಡನ್ನ ವಾಚ್ ಮಾಡಿ. ಅವು ಎರಡು ಸಪೋರ್ಟ್ ಮಾಡಿದರೆ ರಿಲಯನ್ಸ್ HDFC ಬ್ಯಾಂಕ್ ಸಪೋರ್ಟ್ ಮಾಡಿದರೆ 100% ಮಾರ್ಕೆಟ್ ಅಪ್ ಮೂವ್ ಆಗುತ್ತೆ ನಾಳೆ. ಮತ್ತು DIs ನೋಡಿ, DIಸು 3198 ಕೋಟಿ ನೆಟ್ ಕ್ಯಾಶ್ ಸೆಲ್ ಮಾಡಿದ್ದಾರೆ. FISು 5300 ಕೋಟಿ ಬೈ ಮಾಡಿದ್ದಾರೆ. ಇವರು 3100 ಕೋಟಿ ಸೆಲ್ ಮಾಡಿದ್ದಾರೆ. ಓವರ್ ಆಲ್ ಎರಡನ್ನು ಕಂಪೇರ್ ಮಾಡಿದರೆ ಒಂದು 2000 ಕೋಟಿ ನೆಟ್ ಕ್ಯಾಶ್ ಬೈ ಮಾಡ್ದಂಗೆ ಆಗುತ್ತೆ. ಇದು ಒಂದು FIS ಕಡೆಯಿಂದ ಪಾಸಿಟಿವ್ ಪಾಯಿಂಟ್ ಆಫ್ ವ್ಯೂ ಇದೆ, DIs ಕಡೆಯಿಂದ ನೆಗೆಟಿವ್ ಇದೆ. ಆದರೆ ಯಾರು ವೇಟೇಜ್ ಜಾಸ್ತಿ ಆಗುತ್ತೆ? FIS. ಡೆಫಿನೆಟ್ಲಿ FIS ವೇಟೇಜ್ ಜಾಸ್ತಿ ಆಗುತ್ತೆ. ಆ ಪಾಯಿಂಟ್ ಆಫ್ ವ್ಯೂನಿಂದನೂ ಮಾರ್ಕೆಟ್ ಅಪ್ಸೈಡ್ ಮೊಮೆಂಟಮ್ ಆಗೋ ಚಾನ್ಸ್ ಇದೆ ಅಂತ ಹೇಳ್ಬೋದು. ಇನ್ನು ವೆರಿ ಇಂಪಾರ್ಟೆಂಟ್ ನೋಡಿ, SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ 41 ಪಾಯಿಂಟ್ ಪ್ಲಸ್ನಲ್ಲಿದೆ. ಹೀಗಾಗಿ ನಾಳೆಯ ಮಾರ್ಕೆಟು ಒಂದು ಪಾಸಿಟಿವ್ ಓಪನಿಂಗ್ ಸಿಗ್ಬೋದು. ಅಫ್ಕೋರ್ಸ್ GDP ಡಾಟಾ ನೆಗೆಟಿವ್ ಬಂದಿದೆ. ಮೋಸ್ಟ್ ಪ್ರಾಬಬ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಲಿಕ್ಕಿಲ್ಲ. ಏನಕ್ಕೆ ಅಂದರೆ ಅದಕ್ಕೆ ಸರಿದೂಗಿಸ್ಲಿಕ್ಕೆ ಫಾರೆಕ್ಸ್ ರಿಸರ್ವ್ಸ್ ಕೂಡ ಜಾಸ್ತಿ ಬಂದಿದೆ. ಅದು ಒಂದು ಅಮೇರಿಕನ್ ಮಾರ್ಕೆಟ್ ಪಾಸಿಟಿವ್ನಲ್ಲಿದೆ. FI ಡೇಟಾ ಸ್ಟ್ರಾಂಗ್ ಇದೆ. ಹೀಗಾಗಿ ಈ ಚಾರ್ಟ್ ಪ್ಯಾಟರ್ನ್ ಓಕೆ. ಇವನ್ನೆಲ್ಲ ಕನ್ಸಿಡರ್ ಮಾಡಿದರೆ ರಿಲಯನ್ಸ್ ಒಂದು ವೀಕ್ ಇದೆ, ಅದನ್ನು ಬಿಟ್ಟರೆ ಎಲ್ಲ ಓಕೆ ಅನ್ಬೋದು. ಹೀಗಾಗಿ ಇವನ್ನೆಲ್ಲ ಕನ್ಸಿಡರ್ ಮಾಡಿದರೆ ನಾಳೆಯ ಮಾರ್ಕೆಟು ಮತ್ತೆ ಅಪ್ಸೈಡ್ ಮೂಮೆಂಟಮ್ ಆಗೋ ಎಲ್ಲ ಚಾನ್ಸ್ ಇದೆ. ಯಾವುದಕ್ಕೂ ಆಪ್ಷನ್ ಬಯಾಸು ದಯವಿಟ್ಟು ಸಪೋರ್ಟು ರೆಸಿಸ್ಟೆನ್ಸು ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ, ಅದರ್ವೈಸ್ ಮಾಡಲಿಕ್ಕೆ ಹೋಗಬೇಡಿ. ಇದು ನನ್ನ ವೈಯಕ್ತಿಕ ಸಲಹೆ. ಇದನ್ನು ರೆಕಮೆಂಡೇಶನ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಹೋಗಬೇಡಿ. ಎಜುಕೇಷನ್ ಪರ್ಪಸ್ ಆಫ್ ವ್ಯೂ ಅಂತ ಕನ್ಸಿಡರ್ ಮಾಡಿ. ಯಾವುದಕ್ಕೂ ನೀವು ಟ್ರೇಡ್ ಮಾಡೋದಕ್ಕಿಂತ ಮುಂಚೆ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಮ ಆರ್ಥಿಕ ಸಲಹೆಗಾರರನ್ನ ಸಂಪರ್ಕಿಸಿ ಮುಂದುವರಿಯಬಹುದು. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೆ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.